ನನ್ನ ಒತ್ತಾಸೆಗೆ ದೃಷ್ಟಿ ಒತ್ತಾಯಕ್ಕೆ ನಮ್ಮ ಯಜಮಾನ್ರು ಕಟ್ಬಿದ್ದು ದತ್ತ ಪಾಟೀಲ್ ಅವರನ್ನ ಬಿಡಿಸಿದ್ರು. ಅಕ್ಕ ಇವಳು ಫುಲ್ ಡೀಟೇಲ್ ಆಗಿ ಹೇಳ್ತಿದ್ದಾಳೆ. ಮುಂದೆ ಏನೇ ಗತಿ, ಏನಾದ್ರೂ ಮಾಡು. ದೃಷ್ಟಿ ಕಿಶೋರಣ್ಣ, ಇದೆಲ್ಲ ನೋಡ್ತಿದ್ರೆ ನಂಗೆ ಭಯ ಆಗ್ತದೆ. ನಿಜವಾಗ್ಲೂ ಕೋರ್ಟ್ ಕೇಸ್ ನಡೀತಿದ್ಯಾ ಅಂತ ಅನಿಸ್ತದೆ. ಹೌದು ದೃಷ್ಟಿ, ಅತ್ತೆಮನೆ ಪಂಚಾಯತಿ ಕೋರ್ಟ್ ವಿಚಾರಣೆ ಥರನೇ ಇರುತ್ತೆ. ಇನ್ನು ಭಯ ಪಡೋದ್ರಲ್ಲಿ ಅರ್ಥ ಇಲ್ಲ. ಧೈರ್ಯವಾಗಿ ನಡೆದಿರೋ ಸತ್ಯನ ಹೇಳ್ಬಿಡು. ಅಕ್ಕ, ಭಾವ ಕೂಡ ನಿನ್ನ ಸೈಡಲ್ಲಿ ಇಲ್ವಲ್ಲೇ? ಅವನು ಯಾವತ್ತಾನೆ ನನ್ನ ಪರ ನಿಂತಿದ್ದಾನೆ. ಯಾವತ್ತಿದ್ರೂ ಅವ್ನು ನನ್ನ ಶತ್ರುನೇ. ಇವಳು ಯಾವ ಸಾಕ್ಷಿ ಪ್ರೊಡ್ಯೂಸ್ ಮಾಡ್ತಾಳೆ? ಅಮ್ಮನ ಎದುರುಗಡೆ ಏನು ಹೇಳ್ತಾಳೆ ಗೊತ್ತಿಲ್ಲ, ನೋಡೋಣ. ಕೂತ್ಕೊಳ್ಳಿ. ಕಿಶೋರ್, ನಾವು ಈ ಪಂಚಾಯತಿನ ನಮ್ಮ ಊರಲ್ಲಿ ನಡೆಸ್ತಿದ್ವಿ. ಆದ್ರೆ ಇಂಥ ಪಂಚಾಯತಿನ ನಮ್ಮ ಮನೇಲಿ ನಡೆಸೋ ಪರಿಸ್ಥಿತಿ ಬಂದಿರೋದು ನಮ್ಮ ವಿಪರ್ಯಾಸ. ಆದ್ರೆ ಯಾವತ್ತು ಸತ್ಯ ಗೆಲ್ಬೇಕು, ನ್ಯಾಯ ನಿಲ್ಬೇಕು. ಇವತ್ತು ಇಲ್ಲಿ ನಡೆಯೋ ವಿಚಾರಣೆಯಲ್ಲಿ ಸತ್ಯಕ್ಕೆ ಜಯ ಸಿಗತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಇದನ್ನ ಒಂದು ಕೋರ್ಟ್ ಅನ್ಕೊಂಡು ಎಲ್ರೂ ಮರ್ಯಾದೆಯಿಂದ ನಡ್ಕೋಬೇಕು. ಇಲ್ಲಿ ಯಾವ ಸಂಬಂಧಗಳು ಕೆಲಸ ಮಾಡಲ್ಲ. ಕೆಲಸ ಮಾಡೋದು ನ್ಯಾಯ, ನೀತಿ, ಧರ್ಮ ಅಷ್ಟೇ. ಎಲ್ಲ ವಿಚಾರಣೆ ಮುಗಿದ ಮೇಲೆ ಅಬ್ಬಕ್ಕ ತಾಯಿ ತೀರ್ಮಾನನೇ ಅಂತಿಮ ತೀರ್ಮಾನ ಆಗಿರತ್ತೆ. ದೃಷ್ಟಿ, ನೀನ್ ಶರಾವತಿ ಮೇಲ್ ಮಾಡಿರೋ ಆರೋಪ ಚಿಕ್ಕದಲ್ಲ. ಆ ಆರೋಪನ ಇನ್ನೊಂದ್ಸಲ ಪಂಚಾಯತಿಲಿ ಹೇಳು. ಅಮ್ಮ, ಅದು ಅಬ್ಬಕ್ಕ ತಾಯಿ ಅಂತ ಕರಿ. ಅಬ್ಬಕ್ಕ ತಾಯಿಯವರೇ, ಅದು ನನ್ನ ಗಂಡನ ಪೂರ್ತಿ ಹೆಸರು? ನನ್ನ ಗಂಡ ದತ್ತಾ ಶ್ರೀರಾಮ್ ಪಾಟೀಲ್ ಅವ್ರನ್ನ ತಮ್ಮ ಪ್ರಭಾವ ಬಳಸಿ ಶರಾವತಿ ಅವರು ಮೋಸದಿಂದ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಿದ್ದಕ್ಕೆ ನಾನು ಈ ಆರೋಪ ಮಾಡ್ಬೇಕಾಯ್ತು. ಒಂದ್ ವೇಳೆ ಇದು ಸತ್ಯ ಆಗಿದ್ರೆ ತಪ್ಪು ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು.
ನನ್ನ ಕೋರಿಕೆ. ನಾನು ಈ ಆರೋಪನ ಒಪ್ಪೋದಿಲ್ಲ. ದತ್ತುನ ಬಿಡ್ಸೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಮನೆಯವ್ರಿಗೆಲ್ಲ ಗೊತ್ತಿದೆ. ಹೌದು ಹಬ್ಬಕ್ಕ ತಾಯಿ, ಅಕ್ಕ ಅವತ್ತು ತುಂಬಾ ಹುಚ್ಚಿದಂಗ್ ಆಡಿದ್ಲು. ಹಬ್ಬಕ್ಕ ತಾಯಿ ಮಾತಾಡು ಅಂದಾಗ ಮಾತ್ರ ಮಾತಿಗೆ ಅವಕಾಶ. ಮಧ್ಯದಲ್ಲಿ ಮಾತಾಡೋ ಅಹಂಕಾರ ತೋರಿಸ್ಬೇಡಿ. ಶರಾವತಿ, ಈಗ ನೀನ್ ಮಾತಾಡು. ನನಗೇನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ನನ್ನ ತಮ್ಮ ನನಗ್ ಪ್ರಾಣ. ದತ್ತು ಅಂದ್ರೆ ನನಗ್ ಪ್ರಾಣ. ನಾನಿವತ್ತೇನಿದ್ದೀನಿ ಅದೆಲ್ಲ ಅವನಿಂದಾನೆ. ನೆರಳು ಕೊಡೋ ಮರನ, ಹಾಲ್ ಕೊಡೋ ಹಸುನ, ಸುತ್ತಿಡೋ ತಾಯಿನ ಯಾರಾದ್ರೂ ಕೊಲ್ತಾರ? ಕೊಲ್ತಾರೆ ಅನ್ನೋ ಹಾಗಿದ್ರೆ ನಾನ್ ದತ್ತು ಅನ್ಯಾಯ ಮಾಡಿದ್ದೀನಿ. ಆದ್ರೆ ನನ್ ಯಾವತ್ತು ನನ್ ತಮ್ಮಂಗ ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ. ನನ್ ತಮ್ಮನ್ ಹೆಂಡ್ತಿನೇ ನನ್ ಮೇಲೆ ಈ ತರ ಆರೋಪ ಮಾಡಿದ್ಮೇಲೆ ಇದೆಲ್ಲ ಕೇಳಿಸ್ಕೊಂಡ್ ನಾನಿನ್ನು ಬದುಕಿರ್ಬೇಕಾ ಅನ್ನಿಸ್ತಿದೆ. ಅವಳ ಹತ್ರ ಅದ್ ಏನ್ ಸಾಕ್ಷಿ ಇದೆಯೋ ತೋರಿಸ್ಲಿ. ದೃಷ್ಟಿ, ನಿನ್ನ ಆರೋಪನ ಸಾಬೀತ್ ಮಾಡೋಕೆ ನಿನ್ನ ಹತ್ರ ಯಾವ ಸಾಕ್ಷಿ ಇದೆ? ನನಗೀ ಸತ್ಯನ ಹೇಳಿದ್ದು MLA ಕಲಬುರ್ಗಿಯವ್ರ ಹೆಂಡತಿ ಸರೋಜಮ್ಮ ಕಲಬುರ್ಗಿ. ಅವರು ನನ್ನ ಪರ ಸಾಕ್ಷಿ ಹೇಳೋದಕ್ಕೆ ಬರ್ತಿದ್ದಾರೆ. ಸರೋಜಮ್ಮನವ್ರೆ ಬನ್ನಿ. ಕೂತ್ಕೊಳ್ಳಿ. ದೃಷ್ಟಿ, ನಿನ್ ಮಾತು ಕೇಳಿ MLA ಅಂತ ಸಾಕ್ಷಿ ಹೇಳೋದಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಂಥ ವ್ಯಕ್ತಿನ ಒಪ್ಸಿ ಕರ್ಕೊಂಡು ಬಂದಿದ್ದೀಯ ಅಂದ್ರೆ ಗೆಲುವು ನಿಂದೆ. ಇವತ್ತು ಶರಾವತಿ ಮುಖವಾಡ ಕಳ್ಚತ್ತೆ. ಅಕ್ಕ ಇವಳ್ಯಾರಕ್ಕ? ನಿನ್ಗೇನ್ ಕ್ಯೂರ? ನಾನು ಯಾವ MLA ಕಲಬುರ್ಗಿಗೆ ಹೇಳಿ ದತ್ತುನ ಅರೆಸ್ಟ್ ಮಾಡಿಸಿದ್ನೋ ಅವನ ಹೆಂಡತಿ ಇವಳು. ಸರೋಜಕ್ಕ, ಅವತ್ ಏನೇನ್ ನಡೀತು, ನೀವೇನೇನ್ ಕೇಳಿಸ್ಕೊಂಡ್ರಿ, ಯಾವ್ದನ್ನು ಮುಚ್ಚಿಡೋ ಅವಶ್ಯಕತೆ ಇಲ್ಲ. ನೀವ್ ಹೇಳಿ ಅಕ್ಕ. MLA ಕಲಬುರ್ಗಿಯವರು ನಮಗ್ ಬೇಕಾದವರು. ನೀವು ಅವ್ರ ಹೆಂಡತಿ. ದೃಷ್ಟಿ ತಾನು ಮಾಡಿದ ಆರೋಪಕ್ಕೆ ಸಾಕ್ಷಿ ಇದೆ ಅಂತ ಹೇಳಿದಾಗ ನಾನು ಅದು ಯಾರಿರ್ಬೋದು ಅಂತ ಅನ್ಕೊಂಡೆ. ಅದು ನೀವು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ಹೇಳಿ ಸರೋಜ ಅವ್ರೆ, ನಿಮಗೂ ದೃಷ್ಟಿಗೂ
ಹೇಗ್ ಪರಿಚಯ? ಅವತ್ತು ದತ್ತಾಬಾಯಿ ಅರೆಸ್ಟ್ ಆಗಿದ್ರು. ಅವ್ರನ್ನ ಬಿಡ್ಸಿ ಅಂತ ಸಹಾಯ ಕೇಳ್ಕೊಂಡು ದೃಷ್ಟಿ ನಮ್ಮನೆಗ್ ಬಂದಿದ್ಲು. ಅದಕ್ ನಮ್ಮ ಯಜಮಾನ್ರು ಇದು ಹಳೆ ಕೇಸು ರೀಓಪನ್ ಆಗಿದೆ, ಬಿಡ್ಸೋದು ಕಷ್ಟ ಅಂತ ಹೇಳಿದ್ರು. ಆಗ ದೃಷ್ಟಿ ನಮ್ಮನೆ ಮುಂದೆ ಧರಣಿ ಕೂತ್ಲು. ನನ್ನ ಒತ್ತಾಸೆಗೆ ದೃಷ್ಟಿ ಒತ್ತಾಯಕ್ಕೆ ನಮ್ಮ ಯಜಮಾನ್ರು ಕಟ್ ಬಿದ್ದು ದತ್ತಾ ಪಾಟೀಲ್ ಅವರನ್ನ ಬಿಡ್ಸಿದ್ರು. ಅಕ್ಕ, ಇವಳು ಫುಲ್ ಡೀಟೇಲ್ ಆಗಿ ಹೇಳ್ತಿದ್ದಾಳೆ. ಮುಂದೆ ಏನೇ ಗತಿ, ಏನಾದ್ರೂ ಮಾಡು. ದತ್ತನ ಅರೆಸ್ಟ್ ಮಾಡಿಸಿದ್ದೆ ಶರಾವತಿ ಅಂತ ನೀವು ದೃಷ್ಟಿ ಹತ್ರ ಹೇಳಿದ್ರಂತೆ, ಅದ್ರ ಬಗ್ಗೆ ಹೇಳಿ. ಹಾ, ನೀವ್ ಹೇಳಿ ಅಕ್ಕ. ಇದ್ರಲ್ಲಿ ಶರಾವತಿ ಕೈವಾಡ ಇದೆ ಅಂತ ನಾನ್ ದೃಷ್ಟಿಗೆ ಹೇಳೇ ಇಲ್ಲ. ಅಬ್ಬಕ್ಕ ತಾಯಿಯವರೇ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ದತ್ತಾ ಪಾಟೀಲ್ನ ಅರೆಸ್ಟ್ ಮಾಡಿಸಿದ್ದು ಶರಾವತಿನೇ ಅಂತ ಹೇಳಿ ಅಂತ ದೃಷ್ಟಿ ಸಾಕ್ಷಿಗೆ ನನ್ನ ಕರೆಸಿದ್ಲು.